ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶ ಇವತ್ತು ಪ್ರಕಟ ಆಗುತ್ತೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಹಳ ಬಿಗ್ ಡೇ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶ ಇವತ್ತು ಪ್ರಕಟ. ಆದೇಶ ಪ್ರಕಟಿಸಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ. ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿದ್ದ ಲೋಕಾಯುಕ್ತ ವಾದ ಆಲಿಸಿದ್ದ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿತ್ತು. ಕೋರ್ಟ್ ಬಿ ರಿಪೋರ್ಟ್ ಒಪ್ಪಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಬಿ ರಿಪೋರ್ಟ್ ಒಪ್ಪದಿದ್ರೆ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಎದುರಾಗಲಿದೆ. ಪ್ರಕರಣ ಸಂಬಂಧ ಮತ್ತಷ್ಟು ವರದಿ ಕೋರ್ಟ್ಗೆ ಸಲ್ಲಿಕೆ. ಅಂತಿಮ ವರದಿ ಸಲ್ಲಿಕೆಯ ಬಳಿಕ ಬಿ ರಿಪೋರ್ಟ್ ಆದೇಶ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಹಳ ಬಿಗ್ ಡೇ ಆಗಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಅರ್ಜಿ ಆದೇಶ ಇವತ್ತು ಪ್ರಕಟ ಆಗುತ್ತೆ. ಆದೇಶ ಪ್ರಕಟಿಸಲಿರುವ ನ್ಯಾಯಾಲಯ ಈ ಒಂದು ವಾದ ಪ್ರತಿವಾದ ಎಲ್ಲವನ್ನು ಕೂಡ ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಲಿಸಿದ್ರು. ಆದೇಶವನ್ನು ಮಾತ್ರ ಕಾಯ್ದಿರಿಸಿದ್ರು. ಇವತ್ತು ಆ ಒಂದು ಆದೇಶ ಕೂಡ ಪ್ರಕಟ ಆಗುತ್ತೆ. ಒಂದು ಮೂಡಾ ಕೇಸ್ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ತಲೆನೋವಾಗಿತ್ತು. ಸದ್ಯಕ್ಕೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ನೀಡಲಾಗಿದೆ. ಆದರೂ ಕೂಡ ಈ ಒಂದು ಮೂಡಾ ಕೇಸ್ ಸಿದ್ದರಾಮಯ್ಯ ಅವರ ಕೆರಿಯರ್ನಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ಬಿಡ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಸಾಕ್ಷಿಗಳಾಗಿರ್ಬೋದು ಅಥವಾ ಬಹಳ ವಿಚಾರಣೆ ತನಿಖೆ ಎಲ್ಲವನ್ನು ಕೂಡ ಮಾಡಿ ಲೋಕಾಯುಕ್ತದಿಂದ ಈಗ ಸದ್ಯಕ್ಕೆ ಕ್ಲೀನ್ ಚಿಟ್ ಅನ್ನು ಕೂಡ ನೀಡಲಾಗಿದೆ. ಆದರೆ ನ್ಯಾಯಾಲಯ ಈಗ ಏನು ಕೆಲವೊಂದಿಷ್ಟು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಬಿ ರಿಪೋರ್ಟ್ ಒಪ್ಪಿಗೆ ಸೂಚಿಸಿದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಎಲ್ಲವೂ ಕೂಡ ಸರಿಯಾಗುತ್ತೆ. ಒಂದು ವೇಳೆ ಈ ಒಂದು ಬಿ ರಿಪೋರ್ಟ್ ಒಪ್ಪದೇ ಇದ್ರೆ ಸಿದ್ದರಾಮಯ್ಯ ಅವರ ಫ್ಯಾಮಿಲಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗುತ್ತೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಈ ಒಂದು ಮೂಡಾ ಕೇಸ್ ಸಿದ್ದರಾಮಯ್ಯ ಅವರ ಕೆರಿಯರ್ಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗ್ಬಿಡ್ತಾ ಇತ್ತು. ಸದ್ಯಕ್ಕೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಕೂಡ ನೀಡಲಾಗಿದೆ. ಆದರೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಬಹಳ ಒಂದು ಬಿಗ್ ಡೇ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬದವರಿಗೆ. ಗುಡ್ ಮಾರ್ನಿಂಗ್ ಸಾಹಿತ್ಯ. ಯಾಕಂದ್ರೆ ಹೌದು, ಖಂಡಿತವಾಗ್ಲೂ ಇವತ್ತು ಏನು ಇಷ್ಟು ದಿನಗಳ ಕಾಲ ಏನು ಲೋಕಾಯುಕ್ತ ಪೊಲೀಸರು ಈ ಒಂದು ಮೂಡಾ ಹಗರಣವನ್ನ ತನಿಖೆಯನ್ನ ಮಾಡ್ತಾ ಇದ್ರು. ಮತ್ತೆ ಈ ಸಂಬಂಧ ಒಂದು ಪ್ರಾಥಮಿಕವಾಗಿ ಒಂದು 4 ವಿರುದ್ಧ ಏನೋ ಒಂದು ಕೋರ್ಟ್ಗೆ ಒಂದು ವರದಿಯನ್ನು ಸಹ ಕೊಟ್ಟಿದ್ರು. ಅದರಲ್ಲಿ ಯಾವುದೇ ರೀತಿಯ ಅಂಶಗಳು ಕಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಸಹ ಹಾಕಿದ್ರು. ಒಂದು ಕ್ಲೀನ್ ಚಿಟ್ ತರ ಆಗಿತ್ತು. ಆದ್ರೆ ಇದೀಗ ಒಂದು ಕೋರ್ಟ್ ಆವತ್ತಿನ ಸಂದರ್ಭದಲ್ಲಿ ನೀವು ಫೈನಲ್ ರಿಪೋರ್ಟ್ ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ಸಹ ಒಂದು ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಒಂದು ಅಂತಿಮ ವರದಿಯನ್ನು ಸಹ ಸಲ್ಲಿಕೆ ಮಾಡುವಂತದ್ದು. ಅದರ ಜೊತೆಗೆ ಇದರ ಈ ಒಂದು ಬಿ ರಿಪೋರ್ಟ್ ಅನ್ನ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿದ್ರು. ಹಾಗಾಗಿ ಅದರ ಆದೇಶ ಇವತ್ತು ಅದ್ರ ಬಗ್ಗೆ ಒಂದು ಆದೇಶವನ್ನು ಸಹ ಮಾಡುವಂತದ್ದು. ಅಂದ್ರೆ ಒಂದು ವೇಳೆ ಕೋರ್ಟ್ ಏನು ಬಿ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ರಿಲೀಫ್ ಆಗುತ್ತೆ. ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಕಂಟಕ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಮಟ್ಟಿಗೆ ಇರೋದಿಲ್ಲ. ಆದ್ರೆ ಅದನ್ನೇನು ತಿರಸ್ಕಾರ ಮಾಡಿದ್ರೆ ಇಡಿ ಇರ್ಬೋದು ಮತ್ತೆ ಬೇರೆ CBI ಇರ್ಬೋದು ಎಲ್ಲವೂ ಏಜೆನ್ಸಿಗಳು ಒಂದು ಕೋರ್ಟ್ಗೆ ಅಪ್ಲಿಕೇಶನ್ ಆಗುತ್ತೆ. ನಾವು ಸಹ ಇದನ್ನ ತನಿಖೆ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮತ್ತೆ ಸಿದ್ದರಾಮಯ್ಯ ಒಂದು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಅಂತಿಮವಾಗಿ ಕೋರ್ಟ್ ಈ ಬಿ ರಿಪೋರ್ಟ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಮತ್ತೆ ಸ್ವೀಕಾರ ಮಾಡುತ್ತಾ ಅಥವಾ ನಿರಾಕರಣೆ ಮಾಡುತ್ತಾ ಅನ್ನೋದನ್ನ ಇವತ್ತು ಕೋರ್ಟ್ ಡಿಸೈಡ್ ಮಾಡುತ್ತೆ. ಮತ್ತೆ ಜೊತೆಗೆ ಏನಂದ್ರೆ ಇನ್ನು ರಿಪೋರ್ಟ್ ಸಹ ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ದಿನದ ಮಟ್ಟಿಗೆ ಏನು GT ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಲೋಕಾಯುಕ್ತ ಪೊಲೀಸರು ಒಂದು ದಿನ ಮಟ್ಟಿಗೆ ವಶಕ್ಕೆ ಪಡೆದುಕೊಂಡು ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಏನು ವರದಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ಪಾರ್ವತಿ ಇರ್ಬೋದು, CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ಅವರ ಮಲ್ಲಿಕಾರ್ಜುನ್ ಇರ್ಬೋದು, ಮತ್ತೆ ದೇವರಾಜ ಈ ತರ 4 ವಿರುದ್ಧ ಕ್ಲೀನ್ ಚಿಟ್ ಅಂದ್ರೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಕಳೆದ ಒಂದು ಆಗಸ್ಟ್ ನಲ್ಲಿ ಸಲ್ಲಿಕೆ ಮಾಡಿದ್ರು. ಮತ್ತೆ ಅವತ್ತು ಇನ್ನೂ ಸಹ ನಾವು ತನಿಖೆ ಮಾಡ್ತಾ ಇದೀವಿ ಮತ್ತೆ ಸಲ್ಲಿಕೆ ಮಾಡಕ್ಕೆ ಸಮಯ ಬೇಕಂತ ಹೇಳ್ಬಿಟ್ಟು ಅವತ್ತು ಏನು ಕೋರ್ಟ್ಗೆ ಒಂದು ಮನವರಿಕೆ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಹಾಗಾಗಿ ಕೋರ್ಟ್ ನೀವು ಡಿಸೆಂಬರ್ 18ರ ಒಳಗೆ ನೀವು ಅಂತಿಮ ರಿಪೋರ್ಟ್ ಅನ್ನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆ ಕೊಟ್ಟಿತ್ತು. ವಿಶೇಷ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗಜಾನನ ಭಟ್ ನ್ಯಾಯಾಧೀಶರು ಏನಿದ್ದಾರೆ, ಸೊ ಅವರು ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅವರು ಅಂತಿಮ ರಿಪೋರ್ಟ್ ಅನ್ನ ಹಾಕ್ಬೇಕು. ಆದ್ರೆ ಕೇವಲ ದಿನೇಶ್ ಕುಮಾರ್ ಅವರನ್ನ ಮಾತ್ರ ಅವರು ವಿಚಾರಣೆ ಮಾಡಿದಂತದ್ದು ಇಲ್ಲಿವರೆಗೂ. ಹಾಗಾಗಿ ಏನು ರಿಪೋರ್ಟ್ ಸಲ್ಲಿಕೆ ಮಾಡ್ತಾರ ಅಥವಾ ಮತ್ತೆ ಏನಾದ್ರು ಇವತ್ತು ಕೋರ್ಟ್ಗೆ ಬಂದು ಲೋಕಾಯುಕ್ತ ಪೊಲೀಸರು ನಮ್ಗೆ ಇನ್ನೂ ಸಹ ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರ, ಆಗ ಕೋರ್ಟ್ ಏನು ಆದೇಶ ಮಾಡುತ್ತನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.